ನೀನ್ ನನ್ನ ಕಾಪಾಡಿದ್ದಕ್ಕೆ ನಿನಗೇನ್ ಬೇಕೋ ಕೇಳು, ಅದನ್ನ ಕೊಡ್ತೀನಿ. ಮಾಡಿರೋ ಸಹಾಯಕ್ಕೆ ಪ್ರತಿಫಲ ಆಶಿಸೋದು ಅಪರಾಧ ರೀ. ಲಂಚ ತಗೊಳ್ಳೋದು ಎಂತ ಅಪರಾಧನೋ, ಲಂಚ ಕೊಡೋದು ಕೂಡ ಅಷ್ಟೇ ಅಪರಾಧ ಅಂತ ಹೇಳ್ತಾರೆ ಅಲ್ವಾ. ನಿಮ್ಗೆ ಯಾರಾದ್ರೂ ಸಹಾಯ ಮಾಡಿದ್ರೆ ಅವರನ್ನ ಯಾವತ್ತೂ ಹೀಗೆ ಕೇಳಬೇಡಿ, ಸರಿನಾ? ಸರಿ, ಹಾಗೆ ಮಾಡ್ತೀನಿ. ಹಾಗೆ ಕೇಳಿದಕ್ಕೆ ವೆರಿ ವೆರಿ ಸಾರಿ. ಪರವಾಗಿಲ್ಲ ಬಿಡಿ. ಆದ್ರೆ ನಿನ್ಗೊಂದು ಕೊಡ್ಬೇಕು ಅನ್ನಿಸ್ತಿದೆ. ಏನದು? ಇದು ಓಕೆನಾ? ಇದೊಂದು ಕೊಟ್ರು ಓಕೆ. ಥ್ಯಾಂಕ್ ಯು. ನನಗೆ ಟೈಮ್ ಆಗ್ತಿದೆ, ಹೊರಡ್ತೀನಿ. ಹೌದು, ನಿಮ್ಮ ಹೆಸರೇನು? ನನ್ನ ಹೆಸರು ಶ್ರೀಕರ್. ನೈಸ್ ನೇಮ್. ನೀವ್ ಯಾವಾಗಾದ್ರೂ ಕಾಣಿಸಿದ್ರೆ ನಿಮ್ಮನ್ನ ಸರ್ ಅಂತ ಕರಿತೀನಿ, ಸರಿನಾ? ಸರಿ. ಬಾಯ್ ಸರ್. ಬಾಯ್. ಅಕ್ಷಯ, ಅಕ್ಷಯ, ನೀನ್ ಎಲ್ಲಿರ್ತೀಯಾ? ಹೆಚ್ಚಾಗಿ ಈ ದೇವಸ್ಥಾನದಲ್ಲೇ ಇರ್ತೀನಿ. ಬಾಯ್ ಸರ್. ಅವನಿಗೋಸ್ಕರ ಕೇಳ್ಕೊಳ್ಳೋಣ ಅಂತ ದೇವಸ್ಥಾನಕ್ಕೆ ಬಂದೆ. ಅಕ್ಷಯನ ತೋರಿಸ್ತಾ ಆ ದೇವರು. ಅಕ್ಷಯ್ಗೋಸ್ಕರ ಅವಾಗವಾಗ ದೇವಸ್ಥಾನಕ್ಕೆ ಬರ್ತಾ ಇರಬೇಕು. ಹೊರಗಡೆ ಹೋಗುವಾಗ ಸಂಜೆವರೆಗೂ ಮನೆಗೆ ಬರೋಕ್ಕಾಗಲ್ಲ ಅಂದೆ, ಆಗ್ಲೇ ಬಂದ್ಬಿಟ್ಟಿದ್ಯಲ್ಲೋ. ಭಾವ ಮನೇಲೇ ಇದ್ದಾನೆ. ಏನಾಯ್ತು? ಯಾಕೆ ಹೀಗಿದೆಯಾ? ಏನಾಯ್ತು? ಯಾಕೆ ಫೋನ್ ಕನೆಕ್ಟ್ ಆಗ್ತಿಲ್ಲ? ಏನಾಯ್ತು ಅಂತ ಕೇಳ್ತಿದ್ರೆ ಉತ್ತರ ಕೊಡದೆ ಹಾಗೆ ಮೌನವಾಗಿ ನಿಂತಿದೆಯಲ್ಲೋ. ಎಲ್ರ ಮುಂದೆ ಹೇಳೋ ವಿಷಯನಾ ಇಲ್ವಾ? ಲವ್ ಹೇಳೋ ತಂದೆ, ಎಷ್ಟು ಕೇಳಬೇಕೋ ನಿನ್ನ? ಇವತ್ ನಾನು ದೊಡ್ಡ ಪ್ರಾಣಾಪಾಯದಿಂದ ಪಾರಾದ್ನಮ್ಮ. ಪ್ರಾಣಾಪಾಯನ? ಏನಾಯ್ತು? ಏನಾದ್ರೂ ಆಕ್ಸಿಡೆಂಟ್ ಆಗ್ಬೇಕಿತ್ತ? ಮನ್ಸು ಚೆನ್ನಾಗಿಲ್ಲ ಅಂತ ದೇವಸ್ಥಾನಕ್ಕೆ ಹೋಗಿದ್ದೆ. ರೆಡ್ ಶರ್ಟ್ ಹಾಕೊಂಡಿದ್ದಕ್ಕೆ ಎತ್ತು ನನ್ನ ಮೇಲೆ ದಾಳಿ ಮಾಡ್ತು. ನನ್ ಕತ್ತಲ್ಲಿರೋ ತಾಳಿ ಕಾಣಿಸ್ದೇ ಹೋಗಿದ್ದಕ್ಕೆ ಭಾವಂಗೆ ಈ ಅಪಾಯ ಎದುರಾಯ್ತು. ನಾನು ಭಯಪಟ್ಟ ಹಾಗೆ ಆಯ್ತು. ಇವತ್ತು ದೇವಸ್ಥಾನದಲ್ಲಿ ಆ ಹುಡುಗಿ ನನ್ನ ಕಾಪಾಡಲಿಲ್ಲ ಅಂದಿದ್ರೆ ಈ ಕ್ಷಣ ನಿಮ್ಮೆಲ್ಲರ ಮುಂದೆ ನಾನು ಹೀಗಿರ್ತಿರ್ಲಿಲ್ಲ. ಆ ಹುಡುಗಿಗೂ ನಿನಗೂ ಯಾವ ಜನ್ಮದ ಬಂಧ ಇದೆಯೋ ಏನೋ, ಈ ಜನ್ಮದಲ್ಲಿ ನಿನಗಿಷ್ಟು ದೊಡ್ಡ ಸಹಾಯ ಮಾಡಿದಾಳೆ.
ನನ್ ಮಗನ್ನ ಕಾಪಾಡಿದಾಳೆ. ಹೌದು ಶ್ರೀಕರ್, ಅಮ್ಮನವರೇ ಹುಡುಗಿ ರೂಪದಲ್ಲಿ ಬಂದು ನಿನ್ನ ಕಾಪಾಡಿದಾಳೆ ಅನ್ಸುತ್ತೆ. ಆ ಹುಡ್ಗಿನ್ ಕರ್ಕೊಂಡ್ ಬರೋದಲ್ವಾ, ನಿಮ್ಮಪ್ಪ ಅಮ್ಮ ದೇವಸ್ಥಾನನೇ ಕಟ್ಟಿಸ್ತಿದ್ರು. ದೇವಸ್ಥಾನ ಕಟ್ಟಿದ್ರು ಕಮ್ಮಿನೇ ಅನ್ಸುತ್ತೆ. ನೀವೊಂದ್ ವಿಷಯನ ಗಮನಿಸಿದ್ರಾ? ಹಾ, ನಾವು ಗಮನಿಸಿಲ್ಲ ಅಂದ್ರು ನೀನ್ ಗಮನಿಸ್ತೀಯ ಅಲ್ವಾ? ಅದೇನು ಅಂತ ಹೇಳು. ಅವನಿ ಕತ್ತಿಂದ ತಾಳಿ ಕಿತ್ತೋದ್ ಪ್ರತಿ ಸಾರಿನೂ ಇಂಥ ಘಟನೆಗಳು ನಡೀತಾನೇ ಇರ್ತಿತ್ತು. ಇವಾಗ ಅವನಿ ಶ್ರೀಕರ್ ಬೇರೆ ಆಗಿ ವರ್ಷಗಳೇ ಆಗೋಯ್ತು. ಅವನಿ ತಾಳಿ ತೆಗ್ದಿರ್ತಾಳ? ಯಾಕೆ ಅನುಮಾನನ? ಆ ಕೆಲ್ಸ ಯಾವತ್ತೋ ಮಾಡಿರ್ತಾಳೆ. ಮೂರು ತಿಂಗಳು 6 ತಿಂಗಳು ವರ್ಷನ ಗ್ಯಾಪ್ ಇದ್ದಿದ್ರೆ ಕತ್ತಲ್ ತಾಳಿ ಇರ್ತಿತ್ತೇನೋ. ಆದ್ರೆ ಇಷ್ಟು ವರ್ಷ ಗ್ಯಾಪ್ ಆದ್ಮೇಲೆ ಕತ್ತಲ್ ತಾಳಿ ಹಾಕೊಂಡು ಯಾಕೆ ಓಡಾಡ್ತಾಳೆ ಅಂತ ಚಾನ್ಸೇ ಇಲ್ಲ. ನಾನು ಬೇಕಾದ್ರೆ ಬಾಂಡ್ ಬರ್ದು ಕೊಡ್ತೀನಿ. ಅವನಿ ಮತ್ತೊಂದು ಮದ್ವೆ ಮಾಡ್ಕೊಂಡಿಲ್ಲ, ಹಾಗಿದ್ದಾಗ ತಾಳಿನ ಯಾಕೆ ತೆಗಿತಾಳೆ? ಬಿಟ್ಟೋಗಿರೋ ಹೆಂಡತಿನ ಚೆನ್ನಾಗೆ ವಹಿಸ್ಕೊಂಡು ಮಾತಾಡ್ತಿದ್ಯಾ. ಅವನಿ ಮತ್ತೊಂದು ಮದ್ವೆ ಮಾಡ್ಕೊಂಡಿಲ್ಲ, ನೀನು ಮತ್ತೊಂದು ಮದ್ವೆ ಮಾಡ್ಕೊಂಡಿಲ್ಲ. ಆದ್ರೆ ಇಬ್ರಿಗೂ ಮಧ್ಯದಲ್ಲೇ ನಿಲ್ಸುದ್ಯಲ್ಲ, ಹೇಳು. ಬೇಡ ಬಾವಾ, ಆಮೇಲೆ ಇವ್ರ ಫೀಲಿಂಗ್ಸಿಗೆ ಏನಾದರೂ ಹರ್ಟ್ ಆದ್ರೆ ಅಂತ ನಿಲ್ಲಿಸ್ಬಿಟ್ಟೆ. ಇರೋದಿದ್ದ ಹಾಗೆ ಮಾತಾಡ್ತೀವಿ. ಯಾರ ಭಾವನೆಗೆ ನೋವಾದ್ರೆ ನಮ್ಗೇನಂತೆ? ನೀನ್ ಏನ್ ಹೇಳ್ಬೇಕು ಅಂತಿದ್ಯಾ ಹೇಳು ಕೃಷ್ಣ. ಏನಿಲ್ಲ ಬಂಗಾರ, ಇಬ್ರಿಗೂ ಬೇರೆ ಮದ್ವೆ ಆಗಿಲ್ಲ ಅಂದ್ರೆ ಬೇರೆ ಸೆಟಪ್ ಇದ್ದೇ ಇರುತ್ತೆ. ಉಪ್ಪು ಖಾರ, ಪಿಜ್ಜಾ, ಬರ್ಗರು, ನಾಟಿ ಕೋಳಿ, ಮಟನ್ ತಿನ್ನೋ ಬಾಡಿ ಸುಮ್ಮನೆ ಇರುತ್ತಾ ಹೇಳು? ಏಯ್ ಶ್ರೀಕರ್, ಏನೋ ಮಾತಾಡ್ತಿದ್ಯಾ? ಅಣ್ಣನ ಕಾಲರ್ ಹಿಡ್ಕೊಳ್ತೀಯೇನೋ? ನಾನಾಗಿದ್ರೆ ನೀನ್ ಆಡಿನ ಮಾತಿಗೆ ಕೆನ್ನೆಗ್ ಬಾರಿಸ್ತಿದ್ದೆ. ಇದೇ ಮಾತನ್ನ ಇನ್ನೊಬ್ಬ ಹೇಳಿದಿದ್ರೆ ಕೆನ್ನೆಗೆ ಹೊಡೆಯೋದಲ್ಲ, ಸಾಯಿಸ್ಬಿಡ್ತಿದ್ದೆ. ಲೇ, ಪ್ರಪಂಚದಲ್ಲಿ ಯಾರು ಮಾಡದೇ ಇರುವಂತ ಕೆಲಸನ ನಾನು ಹೇಳಿರೋ ಹಾಗೆ ಯಾಕೋ ಇಷ್ಟು ಬಿಲ್ಡಪ್ ಕೊಟ್ಟು ಮಾತಾಡ್ತಾ ಇದೀಯಾ? ಇಲ್ಲೋಡು, ನಿನ್ನ ಹರಿಕತೆಗಳು ಒಂದಿನ ನಮಗೆ ಗೊತ್ತಾಗುತ್ತಲ್ವಾ, ಆವಾಗ ಮಾತಾಡ್ತೀನಿ ಬಿಡು. ಇನ್ನು ಸಾಕು, ನಿಲ್ಲಿಸ್ತೀಯಾ? ಮದ್ವೆ ಮಾಡ್ಕೋ ಅಂತ ಎಷ್ಟೋ ಸಲ ನಾವೇ ಕೇಳಿದ್ರು ಕೂಡ ಇಲ್ಲ ಅಂದಿದ್ದಾನೆ ಕಣೋ. ಅಂತ ವ್ಯಕ್ತಿಗೆ ತಪ್ಪು ಸಂಬಂಧ ಬೆಳೆಸ್ಬೇಕಾಗಿರೋ ಅಗತ್ಯ ಯಾಕಿರುತ್ತೆ? ಇನ್ನೊಂದು ಸಲ ವೈಯಕ್ತಿಕ ವಿಷಯಗಳ ಬಗ್ಗೆ ಬಾಯಿಗೆ ಬಂದಾಗ ಮಾತಾಡಬೇಡ. ಇನ್ನು ಸಾಕು, ನಿಲ್ಲಿಸ್ತೀರಾ? ಆದ್ರೂ ನಮ್ ಮನೇಲಿ ಇಲ್ದೇ ಇರೋ ಅವನಿ ಬಗ್ಗೆ, ಅವನಿ ತಾಳಿ ಬಗ್ಗೆ ಇವಾಗ ನಮಗ್ ಅಗತ್ಯನ ಹೇಳಿ? ಈ ಪೃಥ್ವಿರಾಜ್ ಅವರೊಬ್ರು ಸುಮ್ನೆನೆ ಇರಲ್ಲ, ಯಾವ್ದ್ಯಾವ್ದಕ್ಕೂ ಸಂಬಂಧ ಕಟ್ತಾರೆ. ಇದೊಳ್ಳೆ ಚೆನ್ನಾಗಾಯ್ತಲ್ಲ. ಮಂಗ ಮೊಸರು ತಿಂದು ಮೇಕೆ ಬಾಯಿಗೆ ಒರೆಸ್ದಂಗೆ ನನ್ ಮೇಲೆ ಯಾಕೆ ತಪ್ಪು ಹೊರಿಸ್ತೀರಾ? ಇನ್ನು ಈ ವಿಷಯದಲ್ಲಿ ವಾದ ಮಾಡೋದ್ ಬೇಡ. ಅವನಿ ಬಗ್ಗೆ ತಪ್ಪಾಗಿ ಯಾರಾದ್ರೂ ಮಾತಾಡಿದ್ರೆ ಚೆನ್ನಾಗಿರೋದಿಲ್ಲ. ಅವನಿನ ಎಲ್ರೂ ಸೇರಿ ಹೊರಗಡೆ ಹಾಕಿದ್ವಿ. ಅವಳ ಜೀವನ ಏನೋ ಅವಳು ಮಾಡ್ತಿದ್ದಾಳೆ. ಅವಳ ಮೇಲೆ ಯಾಕೆ ಇಲ್ಲ ಸಲ್ಲದ ಆರೋಪ ಮಾಡ್ತಿದ್ದೀರಾ? ಅವನಿ ಬಗ್ಗೆ ಮಾತಾಡೋ ಅರ್ಹತೆನೂ ನಿಮಗಿಲ್ಲ.
ಅವನಿ ನನ್ನ ಯಾವತ್ತಿಗೂ ಮರೆಯೋದಿಲ್ಲ. ಅವಳ ಕತ್ತಲಿ ತಾಳಿ ಇದ್ದೇ ಇರುತ್ತೆ. ನೀನು ತಾಳಿ ತೆಗೆದಿರ್ತೀಯ ಅಂತ ಎಲ್ರೂ ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ದಾರೆ. ಶ್ರೀಕರ್ ನಂಬಿಕೆನೇ ನಿಜ ಆಯ್ತು. ಇಷ್ಟು ಒಳ್ಳೆ ಹುಡುಗಿಗೆ ನನ್ನ ಮನೆಯಲ್ಲಿ ಸ್ಥಾನ ಇಲ್ದಿರೋ ಹಾಗಾಯ್ತು. ನಾನು ತಕ್ಷಣ ಅವನಿನ ಮನೆಯೊಳಗೆ ಕರಿಬೇಕು. ನಿಂತ್ಕೋ. ಎಲ್ಲಿಗೆ ಹೋಗ್ತಿದ್ಯಾ? ಅವನಿನ ಮನೆ ಒಳಗೆ ಕರೆಯೋದಕ್ಕೆ, ಹೊರಗಡೆ ಕಳ್ಸೋಕ್ಕೆ ಯಾಕೆ ಅವಸರ ಪಟ್ಟೆ? ಇವಾಗ ಕರೆಯೋದಕ್ಕೆ ಯಾಕೆ ಆತರ ಪಡ್ತಿದ್ಯಾ? ಅವತ್ತು ನನ್ನ ಮನ್ಸನ್ನ ಕಾರ್ ಮೋಡಗಳು ಮುಚ್ಚ ಹಾಕಿತ್ತು. ಅವಾಗ ನನ್ನ ತಪ್ಪುಗಳು ನನಗೆ ಅರ್ಥ ಆಗ್ಲಿಲ್ಲ. ಅರ್ಥ ಆಗೋಷ್ಟೊತ್ತಿಗೆ ತುಂಬಾ ತಡ ಆಗಿ ಹೋಗಿದೆ. ಆದ್ರೂ ಅವಳು ಅರ್ಥ ಮಾಡ್ಕೋತಾಳೆ. ಅವತ್ತು ಅಷ್ಟು ನಿರ್ದಾಕ್ಷಿಣ್ಯವಾಗಿ ಹೊರಗಡೆ ಹಾಕಿ ಇವತ್ತು ಯಾವ ಧೈರ್ಯದಿಂದ ಅವಳು ಮುಂದೆ ಹೋಗ್ಬೇಕು ಅನ್ಕೋತಿದ್ಯಾ? ಅವನಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಕ್ಕಾಗತ್ತಾ? ನೀನು ಮಾಡಿರೋ ತಪ್ಪಿಗೆ ಕ್ಷಮಾಪಣೆ ಸಿಗತ್ತಾ? ನೀನು ಮಾಡಿರೋ ಪಾಪಕ್ಕೆ ಪರಿಹಾರ ಸಿಗತ್ತಾ? ಇವತ್ತು ನಿನ್ನ ಮಗನ ಪ್ರಾಣ ಉಳಿಯೋದಕ್ಕೆ ಕಾರಣ ಅವನೇ ಆಗಿರೋದಕ್ಕೆ ಆ ಸ್ವಾರ್ಥದಿಂದ ನೀನು ಅವನಿನ ಮನೆಗೆ ಕರ್ಕೊಂಡು ಬರ್ಬೇಕು ಅಂತಿದ್ಯಾ? ಪದ್ಧತಿಯಾಗಿದ್ಯಾ ಇದು? ನ್ಯಾಯವಾಗಿದ್ಯಾ ಇದು? ಯಾಕಿಂತ ಮಟ್ಟಕ್ಕೆ ಇಳಿತಿದ್ಯಾ? ಆತ್ಮಾಭಿಮಾನ, ಆತ್ಮಗೌರವ ನಿನಗೇನಾ? ಎದುರುಗಡೆಯವ್ರಿಗೂ ಇರಲ್ವಾ? ಅವನಿ ಒಳ್ಳೆಯವಳಾಗಿರೋದಕ್ಕೆ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ದೆ 5 ವರ್ಷದಿಂದ ನರಕ ಅನುಭವಿಸ್ಕೊಂಡು ಹಾಗೆ ಉಳ್ಕೊಂಡಿದ್ದಾಳೆ. ಇನ್ಯಾವತ್ತೂ ಈ ತಾಳಿನ ಬೀಳೋಕ್ ಬಿಡಲ್ಲ. ಇವತ್ತು ಗೊತ್ತಿಲ್ದೇನೆ ನನ್ನ ಕತ್ತಿಂದ ಮಿಸ್ ಆಗಿ ಮತ್ತೆ ಸಿಕ್ತು. ಅದರಿಂದಾನೇ ಭಾವನ್ ಪ್ರಾಣ ಉಳೀತು. ಅವನಿನ ಮನೆಯಿಂದ ಹೊರಗಡೆ ಹಾಕೋಕ್ ಮುಂಚೆನೆ ನಿನಗೆ ಈ ಬುದ್ಧಿ ಇರ್ಬೇಕಿತ್ತು. 1ಕ್ಕೆ 4 ಸಲ ಯೋಚನೆ ಮಾಡ್ಬೇಕಿತ್ತು. ನನ್ನ ಭಾವನ್ ಕಾಪಾಡಿರೋ ಆ ಹುಡುಗಿ 100 ಕಾಲ ಕ್ಷೇಮವಾಗಿರ್ಬೇಕು. ಈ ಸಮಯದಲ್ಲಿ ನೀನ್ ಕರೆದ್ರೆ ನಿನ್ನ ಅಗತ್ಯಕ್ಕೋಸ್ಕರನೇ ಕರೆದಾಗಿರುತ್ತೆ. ಒಳ್ಳೆ ಸಮಯ ನೋಡಿ ಮನೆಗೆ ಕರೆಸ್ಕೋ. ಹೌದು, ನನ್ನ ಅಂತರಾತ್ಮ ಹೇಳಿದ್ದು ನಿಜ. ಈ ಸಮಯದಲ್ಲಿ ಅವನಿನ್ನ ನಾನು ಕರೆಯೋಕ್ಕಾಗಲ್ಲ. ಶ್ರೀಕರ್, ಏನಮ್ಮ? ಅವನಿ ಮನಸ್ಸು ತುಂಬ, ಅವನಿ ಯೋಚನೆ ತುಂಬ ನೀನೇ ಇದೆಯಾ ಕಣೋ. ಅವನಿ ಬಗ್ಗೆ ನಾವು ಅನ್ಕೊಂಡಿದ್ದೇ ಬೇರೆ, ಅವನಿ ನಮ್ಮ ಬಗ್ಗೆ ಯೋಚನೆ ಮಾಡ್ತಿರೋದೇ ಬೇರೆ. ಅವಳ ಕಾಲಿನ ಧೂಳಿಗೂ ಕೂಡ ನಾವ್ಯಾರೂ ಸಮಾನರಲ್ಲ ಅಂತ ಅನಿಸ್ತಿದೆ ಕಣೋ. ಏನಾಯ್ತಮ್ಮ? ಯಾಕೆ ಹೀಗೆ ಮಾತಾಡ್ತಿದೀಯಾ? ನೀನು ಕಟ್ಟಿರೋ ತಾಳಿ ಅವನಿ ಕತ್ತಲ್ಲೇ ಇನ್ನೂ ಇದೆ ಕಣೋ. ಅವನಿ ಭದ್ರವಾಗಿ ಜಾಗ್ರತೆಯಿಂದ ಇಟ್ಕೊಂಡಿರೋ ತಾಳಿ ಇವತ್ತು ನಿನ್ನ ಪ್ರಾಣಾಪಾಯದಿಂದ ಕಾಪಾಡ್ತು ಕಣೋ. ಎತ್ತಿನ ದಾಳಿಯಿಂದ ನಿನ್ನ ಕಾಪಾಡಿದ್ರಲ್ಲಿ ಆ ಹುಡುಗಿ ಪಾತ್ರ ಎಷ್ಟಿದ್ಯೋ ನಾನು ನನ್ನ ಕಣ್ಣಾರ ನೋಡ್ಲಿಲ್ಲ. ಆದ್ರೆ ಅವನಿ ಅಂತೂ ನಿನಗೋಸ್ಕರ ಎಷ್ಟೋ ದೇವತೆಗಳ ಹತ್ರ ಬೇಡ್ಕೊಂಡಿದ್ದಾಳೆ. ಅವನಿ ಪಾತ್ರ ಹೆಚ್ಚಿದೆ ಅಂತ ನನಗನ್ನಿಸ್ತು ಕಣೋ.
ನೀನ್ ಹೇಗೆ ಹೇಳ್ತಿದ್ಯಾ ಅಮ್ಮ? ಕಣ್ಣಾರೆ ನೋಡ್ದೆ ಕಣೋ. ಅವನಿ ಈಗಷ್ಟೇ ನಮ್ಮನೆಗ್ ಬಂದಿದ್ಲು, ಯಾರಿಗೂ ಕಾಣಿಸ್ಕೊಳ್ದೆ ಹಾಗೆ ಹೊರಟೋದ್ಲು. ಹಾಗಾದ್ರೆ ಅವನಿ ಕತ್ತಲಿರೋ ತಾಳಿ ಈ ಹಿಂದೆ ಆದ ಹಾಗೆ ಎಲ್ಲೋ ಕಳೆದು ಹೋಗಿರುತ್ತೆ. ಅದಕ್ಕೆ ನನಗೇನು ಅಪಾಯ ಆಗಿರತ್ತೆ ಅಂತ ಭಯದಲ್ಲಿ ಬಂದು ನಮ್ಮ ಮಾತನ್ನ ಕೇಳಿಸ್ಕೊಂಡು ಹೊರಟೋಗಿರ್ತಾಳೆ. ಹೌದು ಕಣೋ, ನೀನ್ ಹೇಳ್ದಾಗೆ ನಡೆದಿರುತ್ತೆ. ಯಾವುದೋ ಗಾದೆ ಹೇಳ್ತಾರಲ್ಲ, ವಜ್ರನ ಕೈ ಜಾರಿಸ್ಕೊಂಡು ಬಣ್ಣದ ಕಲ್ಗೋಸ್ಕರ ಒದ್ದಾಡೋ ಹಾಗೆ ಆಗಿದೆ ನಮ್ಮ ಪರಿಸ್ಥಿತಿ. ಅವನಿ ಹತ್ರಕ್ಕೆ ಹೋಗಿ ಮಾತಾಡೋಣ ಅಂತ ಅನ್ಕೊಂಡೆ, ಅದಕ್ಕೆ ನನಗೆ ಮನಸ್ಸು ಬರ್ಲಿಲ್ವೋ. ಅವಳ ವಿಷಯದಲ್ಲಿ ಈ ಮಧ್ಯ ನನಗೆ ತುಂಬಾ ಮನೋವೇದನೆ ಆಗ್ತಿದೆ ಕಣೋ. ಅವಳು ನಿನ್ ಕಣ್ಣು ಮುಂದೆ ಇಲ್ಲ, ಅವಳ ಕಣ್ಣು ಮುಂದೆ ಮಾತ್ರ ನೀನಿದ್ಯಾ. ಅವಳು ನಿನ್ ಜೊತೆ ಒಟ್ಟಿಗೆ ಇಲ್ಲ, ಅವಳ ಆಲೋಚನೆಗಳು ಮಾತ್ರ ನಿನ್ನನ್ನೇ ತುಂಬಿಕೊಂಡಿದೆ. ಅವಳನ್ನ ಮನೆಯೊಳಗೆ ಕರೆದಿದ್ರೆ ಚೆನ್ನಾಗಿರೋದು. ಈ ಮೂರ್ಖ ಆತ್ಮಾಭಿಮಾನ ಅಡ್ಡಿ ಮಾಡ್ಬಿಡ್ತು ಕಣೋ. ಇಷ್ಟು ದಿನ ನಮಗ್ ಹೇಗ್ ಬೇಕೋ ಹಾಗೆ ಬದುಕ್ಬಿಟ್ಟಿದೀವಿ ಕಣೋ. ನಮ್ಮ ಕುಟುಂಬ ಏನ್ ಕಳ್ಕೊಂಡಿದ್ಯೋ ಇವಾಗ ಚೆನ್ನಾಗಿ ಅರ್ಥ ಆಗ್ತಿದೆ. ಕೂತು ಉಂಡ್ರೆ ಕುಡಿಕೆ ಹೊನ್ನು ಕೂಡ ಸಾಲಲ್ಲ ಅನ್ನೋ ಹಾಗೆ ಸಹಿಸ್ಕೋತಿದ್ದಾರೆ ಅಲ್ವಾ ಅಂತ ಹೆಚ್ಚು ನೋವು ಕೊಟ್ರೆ ಸಂಬಂಧಗಳು ಕೂಡ ದೂರ ಆಗತ್ತೆ ಅಂತ ಹೇಳ್ತಾರೆ. ಆದ್ರೆ ಅವನಿ ನಮ್ಮ ವಿಷಯದಲ್ಲಿ ಹಾಗಿಲ್ಲ. ನಾವೆಷ್ಟೇ ನೋವು ಕೊಟ್ರು ಇನ್ನು ನಮ್ಮ ಬಗ್ಗೆನೇ ಯೋಚನೆ ಮಾಡ್ತಿದ್ದಾಳೆ. ಸೂರ್ಯ ಚಂದ್ರ ಇಲ್ದೆ ಲೋಕ ಕತ್ಲಾಗತ್ತೆ ಅನ್ನೋ ಹಾಗೆ ಅವನೇ ಇಲ್ದೇ ಇರೋ ಈ ಮನೆ ಮುಂದೆ ಮುಂದೆ ಇನ್ನೂ ಹಾಳಾಗತ್ತೆ ಅನ್ನಿಸ್ತಿದೆ ಕಣೋ. ಅದಕ್ಕೆ ಅವನಿನ ನಮ್ಮನೆಗೆ ಕರ್ಕೊಂಡ್ ಬರೋ ವಿಷಯದಲ್ಲಿ ಏನ್ ಮಾಡ್ಬೇಕೋ ಯೋಚನೆ ಮಾಡೋಣ ಕಣೋ. ಅವನೇ ವಿಷಯದಲ್ಲಿ ಕೋಪ ಮಾಡ್ಕೊಳ್ದೆ ನೀನು ಯೋಚನೆ ಮಾಡ್ತಾ ಇರೋ. ನಿನಗೊಂದು ವಿಷಯ ಹೇಳಬೇಕಮ್ಮ. ಅವನಿ ಈ 5 ವರ್ಷದಲ್ಲಿ ಎಲ್ಲೆಲ್ಲೋ ಜಾಬ್ ಮಾಡಿರ್ಬೋದು, ಆದ್ರೆ ಇವಾಗಂತೂ ನಮ್ಮ ಆಫೀಸಲ್ಲೇ ಜಾಬ್ ಮಾಡ್ತಿದ್ದಾಳೆ. ಹೌದಾ? ಹೌದಮ್ಮ. ಈ ವಿಷಯನ ನಿನ್ನ ಹತ್ರ ಸಮಯ ನೋಡ್ಕೊಂಡು ಹೇಳೋಣ ಅನ್ಕೊಂಡಿದ್ದೆ. ಹಾಗಾದ್ರೆ ನೀವು ದೂರ ದೂರ ಇರೋದು ಆ ದೇವ್ರಿಗೆ ಕೂಡ ಇಷ್ಟ ಇಲ್ಲ ಕಣೋ. ನೀನು ನನ್ನ ಪಕ್ಕದಲ್ಲಿದ್ರೆ ಚೆನ್ನಾಗಿರತ್ತೆ. ನಿನ್ ಜೊತೆ ಮಾತಾಡ್ತಿದ್ರೆ ಚೆನ್ನಾಗಿರತ್ತೆ. ನಿನ್ ಸಲುಗೆಯಿಂದ ಇದ್ರೆ ಚೆನ್ನಾಗಿರತ್ತೆ. ನೀನ್ ನನ್ನ ಪ್ರೀತಿಸಿದ್ರೆ ಇನ್ನೂ ಚೆನ್ನಾಗಿರತ್ತೆ. ನಾನು ನಿನ್ನ ತುಂಬಾ ಮಿಸ್ ಮಾಡ್ಕೋತಿದ್ದೀನಿ.